ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಟೈಟಲ್ ತಮ್ಮೇ ನೋಡಿ ಗೊತ್ತಾಗಿರ್ತದೆ. ಇವತ್ತು ನಾನು ಭೂಮಿಗೆ ಬಂದು 23 ವರ್ಷ ಕಳೆದು 24ನೇ ವರ್ಷದ ಮೊದಲನೇ ದಿನ ಕಾಲಿಟ್ಟಿದ್ದೀನಿ. ಏನು ಪ್ಲಾನ್ಸ್ ಇಲ್ಲ. ಇವತ್ತು ಬೆಳಗ್ಗೆ ಇದ್ದಿದ್ದೀನಿ, ಸ್ನಾನ ಮಾಡ್ಕೊಂಡು ಒಂದು ಯಾವುದೋ ಒಂದು ಟೀ-ಶರ್ಟ್ ಹಾಕೊಂಡು ಕೂತಿದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರಕ್ಕೆ ನಮ್ಮ ಬೆಟ್ಟಕ್ಕೆ ಅಷ್ಟು ಮುಗಿಸ್ಕೊಂಡ್ರೆ ಏನಿಲ್ಲ. ಈ ವರ್ಷದ ಹೋದ ವರ್ಷದ ಮೆಮೊರಿ ಒಂಥರ ಮೆಮೊರಿ ಅಂದರೆ ಈ ವರ್ಷದ ಇನ್ನೊಂಥರ ಮೆಮೊರಿ. ಯಾಕೆ ನಾನು ಕಳೆ ನೋಡ್ದಂಗೆ ನೋಡ್ತೀಯಾ? ಕಟಿಂಗ್ ಕಮೆಂಟ್ ಮಾಡ್ರಿ ಗೈಸ್, ಹೆಂಗಿದೆ ಅಂತ. ಗೈಸ್ ಕಟಿಂಗ್ ಎಲ್ಲ ಇರಲಿ, ಕೂತಿ ತಲೆ ಜಾಸ್ತಿ ಕಲ್ಟಿ ತಲೆ ಎಲ್ಲ ಬಿಟ್ಟು ಸ್ಟಾರ್ಟ್ ಮಾಡ್ತಿದ್ದೀನಿ. ಅಣ್ಣ ಬೆಳಗ್ಗೆ ನೋಡ್ಬಂದವನೇ ಏನು ಕತೆ ಏನೋ ಗೊತ್ತಿಲ್ಲ. ನಾವು ಫಸ್ಟು ಬೆಟ್ಟಕ್ಕೆ ಹೋಗ್ಬೇಕು. ಲಾಸ್ಟ್ ವರ್ಷ ಟೈಮ್ ಕರೆಕ್ಟಾಗಿ 10,000 ಫಾಲೋವರ್ಸ್ ಆಗಿತ್ತು. ಮನೆಜರ್ ಹೋಗಿದೆ. ಈ ವರ್ಷ ನಮ್ಮ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡ್ಬೇಕು ಗೈಸ್, ಅಷ್ಟೇ. ಪೂಜೆ ಮುಗಿಸ್ಕೊಂಡು ಮುಂದಿನ ಪ್ಲಾನ್ಸ್ ಅಂತ ಏನೇನು ಪ್ಲಾನ್ ಇಲ್ಲ ನನಗೆ. ಬರ್ತಡೇ ಮೇಲೆ ನಮ್ಗೇನು ಇರೋಲ್ಲ, ಏನೋ ಗೊತ್ತಿರೋ ಏನೋ ಮಾಡ್ತಾರೆ. ಈಗ ಜಾಸ್ತಿ ಜನ ಏನೋ ಗೊತ್ತಿಲ್ಲ. ನಮ್ಮ ಫ್ರೆಂಡ್ ಸರ್ಕಲ್ ಆಗಿ ಅಪ್ಪನ ಬಿಟ್ಟರೆ ಇನ್ನೊಂದು ಸ್ವಲ್ಪ ಜನ ಗೊತ್ತಿತ್ತು, ಅವರೆಲ್ಲ ಸ್ಟೋರಿ ಹಾಕೊಂಡ್ಬಿಟ್ಟವ್ರು. ಏನು ಮಾಡೋಕ್ಕಲ್ಲ, ಇರಲಿ. ನೋಡ್ತೀರಾ ನೆಕ್ಸ್ಟ್ ಏನೇನು ಅಂತ. ನಮ್ಮ ನಾಗೇಶ್ ಅವರು ಇದಕ್ಕೆ ಹೋಗೋರೆ, ಅಡುಗೆ ಕೆಲಸ ಮಾಡ್ತಾವ್ರೆ. ಫುಲ್ ವೆಜಿಟೇರಿಯನ್. ಇವತ್ತು ಭಾನುವಾರ ಆದ್ರೂ ವೆಜ್ ಮಾಡಿಸ್ತಾ ಇದ್ದೀವಿ. ಏನು ಕತೆ? ಡಿಸಪಾಯಿಂಟ್ಮೆಂಟ್ ಗೈಸ್. ನಾನು ಚಿಕನ್ ಬೇಸರ್ ಅಂತ ಬಂದು ನೋಡ್ತಾ ಇದ್ದೀನಿ. ಪಲಾವ್ ಆಗಿರೋ ಸುಖ ಇನ್ನೊಂದಿಲ್ಲ. ಪಲಾವ್, ಮೊಸರು ಬಜ್ಜಿ, ಬೊಂಡ ಬಜ್ಜಿ ಏನಾರು ಮಾಡ್ತಾರೆ ನಾಗೇಶ್ ಅವರು. ಅಷ್ಟೇ ತಿನ್ಕೊಂಡು ನೆಕ್ಸ್ಟ್ ಕೆಲಸ ಏನೇನು ಎತ್ತೈತೆ ಅಂತ ನೋಡ್ತಾ ಇರ್ತೀರಾ. ಬನ್ನಿ ತೋರಿಸ್ತೀನಿ. ಅವನನ್ನು ನೋಡಿದ್ರೆ ಸಾಧಾರಣವಾದ ಅಡಿಗೆ ಒಂಥರ ಕಾಣಿಸ್ತಿಲ್ಲ. ಅವನು ಒಂದೊಂದು ನೋಟದಲ್ಲೂ ಒಂದೊಂದು ಅರ್ಥ. ರೈಸ್ ಅಡಿಗೆ ರೆಡಿ ಮಾಡ್ತಾರೆ ಇಬ್ಬರು ಸೇರ್ಕೊಂಡು. ನಾಗೇಶ್ ಫುಲ್ ವೆಜ್ಜು, ಇದೇನೋ ಕಡಲೆ ಬೆಂಡೆಕಾಯಿ ಗೊಜ್ಜು, ಪಾಯಸ, ಅಲ್ಲೇನೋ ಪಲಾವು. ಬೆಂಡೆಕಾಯಿ ಗೊಜ್ಜಲ್ಲ ಅನ್ನೋದು, ತೊಂಡೆಕಾಯಿ ಗೊಜ್ಜು ಎಲ್ಲ ರೆಡಿ ಮಾಡ್ತಾವ್ರೆ. ವಾಟ್ ಇಸ್ ಏನು ಹೆಂಗಿದೆಲ್ಲ ಮಾಡ್ತಾರೆ ನೀವು? ತೊಂಡೆಕಾಯಿ ಗೊಜ್ಜಲ್ಲ ಇದು, ತೊಂಡೆಕಾಯಿ ಡ್ರೈ ಪಲ್ಯ. ಯಾವ್ದೋ ಒಂದು ಪಲ್ಯ ಒಟ್ಟಿನಲ್ಲಿ ತೊಂಡೆಕಾಯಿ ಹಾಕಿದ್ರೆ ತಾನೆ. ಇವತ್ತು ವಿಶೇಷ ಏನಂದ್ರೆ ಇಲ್ಲಿ ಮೊಬೈಲು ಹೇಳು, ನೀನು ಹೇಳು. ಸುಪುತ್ರಂದು 23ನೇ ವರ್ಷದ ಬರ್ತಡೇ. 23 ವರ್ಷ ಆಯ್ತು. 23 ವರ್ಷದಲ್ಲಿ ನೀನು ಎಷ್ಟು ಜನ ಸಂಪಾದನೆ ಮಾಡಿದ್ಮೇಲೆ ನಿಂದೇನು ಹೇಳಿ ನಾನು. ಅಚೀವ್ಮೆಂಟ್ ಏನೋ ಮಾಡಿದ್ದೀನಿ ನೀನು ಬದಮಾಶಲ್ಲಿ. ಬೆಳೆದಿಲ್ವಾ? ನಾನು ಬೆಳೆದಿದ್ದೀನಿ ಮೇಲೆ. ಅಡುಗೆ ಭಟ್ರು ಆಗ್ವಿ ನಿಮಗೆಲ್ಲ ಫುಲ್ ಸರ್ವ್ ಮಾಡಿ ಬರ್ತಡೇನ ಸ್ಪೆಷಲ್ ಮಾಡ್ತೀರಾ ನಿಮಗೆಲ್ಲ. ಯಾಕಂದ್ರೆ ಅನ್ಕೋತಿದ್ದೆ ಇಲ್ಲ ನಿಮ್ಮ ತಂಗಿ ಕಾರ್ಕಮ್ಮಗೂ ಒಳ್ಳೆ ನಡೆಯೋದಾಳೆ. ಹೇಳು ಮದುವೆ ಅಂತ ಹೇಳಿದ್ದೀನಿ ನಾನು ಇವತ್ತು. ಹಣ ಪಾಸ್ಕೋ ಕೇಸ್ ಮೇಲೆ ಪೋಸ್ಕೋ ಕೊಡೋದು, ಪಾಸ್ಕೋ ಅಲ್ಲ, ಯಾವ್ದೋ ಒಂದು ವಿಷಯ. ಫಸ್ಟು ನೀವೇ ಸಬ್ಸ್ಕ್ರೈಬರ್ ಆಗೋ ವಿಷಯ ಅಂತ ಮಾಡಿದ್ರೆ ಇವತ್ತು. ಚಿಕ್ಕಬಳ್ಳಾಪುರ ಚಿಂತಾಮಣಿ ನೋಡೋಣ ಹೇಳಿದ್ದು, ಚಿಂತಾಮಣಿದೆ ನೋಡಕ್ ಬಂದವ್ರೆ. ಅಪ್ಪಿ ಇಷ್ಟ ಬೇಗ ಹೋಗ್ಬಿಟ್ರಲ್ಲ, ಇಷ್ಟ ಬೇಗ ಹೋಗ್ಬಿಟ್ರಾ? ಗೈಸ್ ಇಲ್ಲೇ ಎಲ್ಲ ಪ್ಲಾನ್ ಮಾಡ್ಬಿಟ್ಟವ್ರು, ಎತ್ಕೊಂಡು ಹೋಗ್ಬೇಕು. ಬಾರಮ್ಮ. ಎಷ್ಟು ಪೂಜೆ ಸಾಮಾನ್ಯ ರೆಡಿ ಆಗದೆ. ನಮ್ಮ ನಾಗೇಶ್ ಅವ್ರ ಕೈಯಿಂದ ಪೂಜೆ ಮಾಡ್ಸಕ್ಕೆ ಬರ್ತಾರೆ. ನಮ್ದೇ ಕಾಸು ಬರ್ತಡೆ, ಅದಕ್ಕೆ ನಾವೇ ಮಾಡ್ಬೇಕು. 500 ಇಲ್ಲ ಇವತ್ತು. ನಮ್ಮ ಬೆಟ್ಟ ಪರವಾಗಿಲ್ಲ, ಒಳಗಡೆಯಿಂದ ಹೋಗ್ಲಿ, ರಾಜಕಡೆಯಿಂದ ದರ್ಶನ ಮಾಡೋಣ ಅಂತ ಯಾರು ಮಾಡಿಕೊಳ್ತವ್ರೆ. ಹೋದ ಸೋಮವಾರ ಮಾಡಿರೋದು ಬಂದಿಲ್ಲ ಅಂದ್ರೆ ನಾವೇ ಬಂದಿರೋ ತಗ ಮಾಡ್ಕೊಳವ. ಹೆಂಗೆ ತಲೆ ಕೆಡ್ಸಂತ್ಯ? ಹಾಕು ಚಲ್ಲ ರೆಡಿ ಮಾಡಿ ಬೇಗ ಪಟ್ಟಂತ. ಪಪ್ಪಿ ಏನಂತ ಬಿಡ್ಕೊಬೇಕು ಹೇಳಿ ನೀನು? ನಿನಗೆ ಒಳ್ಳೇದಾಗ್ತದೋ ಒಳ್ಳೇದಾಗಲ್ವೋ ನಂದು ಗೊತ್ತಲ್ಲ. ಅಡಿಲಿಂಗ್ ನಿನ್ನ ಹತ್ರ ಇರೋದು. ಈ ಕಡೆ ಬೈಲಿ ನೀನು, ನನ್ನ ಜೊತೆ ಬೈಲಿ ನೀನು. ನೀವು ಇವಾಗ ಡಿಸ್ಕಸ್ ಮಾಡ್ಬೇಕು. ಇವಾಗ ಹೇಳ್ಕೊಡೋ ನೀವು ಪೂಜೆ ಹಂಗೆ ಮಾಡೋದು ಅಂತ ಒಂಚೂರು. ಹಾಂ ಮರಿ ತೊಟ್ಟು ಬದಮಾಶ್ ಮರ್ಯಾದೆ ಇಲ್ಲ ಅಂತ ಇಲ್ಲಿ. ಇವನು ನೋಡ್ತಿದ್ರೆ ನಿನಗೆ ಅನ್ಸಲ್ವಾ ಇವನು ನೆಕ್ಸ್ಟ್ ಚಿರಂಜೀವಿ ಇದಾಗ್ತಾನೆ ಅಂತ? ಖಂಡಿತ 100%. ಈ ಪಾರ್ಟಿ ಓಡಾಡಿಸ್ತಾನಲ್ಲ ಹಟ್ಟದ ಮೇಲೆ ಕರ್ಕೊಂಡೆ. ಎಲ್ಲ ನೀಟಾಗಿ ಪೂಜೆ ಮಾಡೋ ಕರೆಕ್ಟಾಗಿ. ನೀನು ಮಾಡ್ರಿ, ನೀವು ಸ್ಪೆಷಲ್ ಪರ್ಸನ್ ನೀನು ಇವತ್ತು.
ಬಟ್ಟೆ ಕಮ್ಮಿ ಹಾಕ್ಲಾ ಹಾಕ್ಲಾ ಏನು ಮಾಡಕ್ಕ ಒಂಚೂರು ಭಕ್ತಿ ಇರಲಿ ಕಣ ಮದುವೆ ಹ್ಞೂ ಅಯ್ಯಣ್ಣ ಬಯಲಿ ಹಾಕು ಸಾಂಗ್ ಗಂಟೆದು A few moments later. ಮಾಡೋ ಹಚ್ಚೋ ಒನ್ ಟೈಮ್ ಹಚ್ಬಿಟ್ರೆ ಮಂಜ ನೀನು ಹಚ್ಚಿಲ್ಲ ಹೆಂಗೋ ಸದ್ಯಕ್ಕೆ ಇಲ್ಲ ನೀನು ಹೇಳಲಿಲ್ಲ ಅದಕ್ಕೆ ಯಾಕೆ ಬೇಕಾದ್ರೆ ಹಚ್ಚಿಬಿಟ್ಟು ಅವನು ಸೇಫ್ಟಿ ರೀ ನೋಡಿ 23 ವರ್ಷಕ್ಕೆ ಹ್ಯಾಪಿ ಬರ್ಡೇ ಟು ಒಬ್ಬರಾದ್ರು ಅಂತಿದ್ದಾರೆ ಹ್ಯಾಪಿ ಬರ್ಡೇ ಅಂತ ನಮ್ಮ ಹುಡ್ಗನ ಬರ್ತ್ಡೇಗೆ ನಾನು ಯಾರೋ ಫೋನ್ ಮಾಡಿದ್ದು ನಿನಗೆ 12 ಗಂಟೆ ಯಾರೋ ಫೋನ್ ಹಾಕಿದ್ದು ಹುಡುಗಿಗೆ ಫೋನ್ ಹಾಕಿಲ್ಲ ನಾನು 12 ಗಂಟೆಗೆ ಇವನಿಗೆ ಫೋನ್ ಹಾಕಿದ್ದೀನಿ ಹಾಂ ಅಣ್ಣ ಇಲ್ಲೇ ಇತ್ತು ರೀ ನಾನು ಎದ್ದಿದ್ದೆ ಕಣ್ರಿ 12 ಗಂಟೆಗೆ ಆಂಟಿ ನೀವು ಒಂಚೂರು ತುರುಕ್ರಿ ಬಾಯಿಗೆ ಹೇಳ್ತೀನಿ ಆಂಟಿ ಅಲ್ಲೋಡ್ಲೆ ಏನಿವತ್ತು ನಂದು ಫಸ್ಟ್ ನೀನು ಬಂದ್ರಿ ಬಂದೇ ಇರ್ಲ ಓಹೋ ಅಂಕಲ್ ಹಿಂಗೆ ಹಿಡ್ಕೊಳ್ಳಿ ನಾವು ಜಾಸ್ತಿ ಚಂದ್ರ ತಿಂದಪ್ಪ ಆಯ್ತಾ ಓ ಪ್ಲೀಸ್ ಕೇಕ್ ಯಾರು ಬೆಟ್ಟಾಗ ಯಾರು ಎಲ್ಲ ಹಂಚ್ಬಿಡ್ರಿ ಕಿರಣ ಏನಂತ ಪಿಸ್ತು ಅಷ್ಟೇ ದಪ್ಪ ತಿನ್ನಕತ್ತದ ಇವ್ ಅಣ್ಣ ಮನೆಗೂ ಅವ್ರ ಮನೆಗೂ ಹಂಗೆ ಮಾಡ್ಕೊಂಡ್ಲಿ ಅರ್ಧ ಕಣ ನೀನು ಓಪನ್ ಮಾಡಪ್ಪ ಅರ್ಧ ಕಪ್ಪ ನೀನು ಅರ್ಧ ಹಾಕ್ತೀನಿ ನಾನು ಸ್ವಲ್ಪ ಕಲ್ತಿದ್ದೀನಿ ಇತ್ತೀಚೆಗೆ ನೋಡ್ರಿ ಬರ್ತಾರೆ ನಿಂದು ಬಂದಿರೋದು ಎಷ್ಟು ಗಂಟೆಗೆ ಅಲೋ ನಾನು ಊರಿಂದ ಬಂದಿರೋದು 6:30 ಹೊಟ್ಟಿದ್ದೀನಿ ಅವೆಲ್ಲ ಬೇಡ ರೀ ಕ್ವಶನ್ ನಮಗೆ ನೀನ್ ಎಷ್ಟೊತ್ತಿಗೆ ಬಂದೆ ನಾ 12 ಗಂಟೆಗೆ ಬಂದು ಯಾರು ಮದುವೆ ಫೋನ್ ಮಾಡಿದ್ದು ಫಸ್ಟ್ ಫೋನ್ ಹಾಕಿದ್ದೆ ಯಾರು ನಾನು ಕೇಳೋರು 12 ಗಂಟೆಗೆ ಅಣ್ಣ ಹಿಂದೆ ಮಗಳಾಗಿತ್ತು ವಿಶ್ ಮಾಡಿ ಸೆಕೆಂಡ್ ಗಂಟೆ ಫೋನ್ ಮಾಡಿ 12 ಫೋನ್ ಮಾಡೋನು ಫೋನ್ ಹಾಕಿದ್ದೀನಿ ಕರೆಕ್ಟಾಗಿ ಅವನಿಗೆ ಅವನು ಬೇಗ ಮಲ್ಗಲ್ಲ ನಾವು ಬೆಳಗ್ಗೆ ಬೇಗ ಊರಿಂದ ಹೊರಟು ಬಂದಿದ್ದೀನಿ ಏನು? ನಾನು ನಾಳೆನೂ ಬರ್ಬೋದಿತ್ತು ಸಮೇತ ಏನು ಬಂದಿದ್ದೀನಿ ಬೆಳಗ್ಗೆ ನಾವು ಬೆಳಗ್ಗೆ ಬೇಗ ಎದ್ದು ಹೊರಟು ಬಂದಿದ್ದೀನಿ ಎಕ್ಸ್ಕ್ಯೂಸ್ ಮೀ ಎದ್ದಿದ್ದೀನಿ ಎಕ್ಸ್ಕ್ಯೂಸ್ ಮೀ ಏನಕ್ಕೆ ಬಂದೆ ನಿನ್ ಬರ್ಡೇ ಹತ್ರ ನಾಳೆ ಇವತ್ತು ನೈಟ್ ಬರ್ತೀನಿ ಬೆಳಗ್ಗೆ ಸೋಮವಾರ ಹೋಗೋಣ ಅಂತ ಹೇಳಿದ್ದು ಹಾ. ಪ್ಲಾನ್ ಚೇಂಜ್ ಆಗಿರ್ತಕ್ಕೆ ಮನೆಗೆ ಇವಾಗ ಮಾಡಿದ್ಬೋದಾಗಿತ್ತು ಕರ್ಕೊಂಡೇ ಹೋಗಿಲ್ಲ ಈ ಥರ ನೀನು ಮಾಡಿದ್ರೆ ಮಂಜ ಕೈ ಕೊಟ್ಟ ಈ ಮಾತು ಜ್ಞಾಪನ ಇರಲಿ ನಾನು ಆಮೇಲೆ ನನ್ನ ಮಗ ನನ್ನ ಹೆಸರು ಬಿಟ್ಬಿಡ್ತೇನೆ ಬದಮಾಯಿಸ್ಕೊಂಡು ಒಂದನ್ನ ಕೈ ಕೊಟ್ಟಿದ್ರೆ ನಾವೆಲ್ಲ ಮಂಜಾನೆ ಇಲ್ಲ ಇಲ್ಲ ಗೈಸ್ ಕರ್ದಿದ್ದು ಬರಿಂದ ನಮಗೆ ಬೇಜ ಇನ್ನ ನನ್ನ ಮನೆಗೆ ಹೋಗಲ್ಲ ಇಂಟರ್ನೆಟ್ ಫೋನ್ ಮಾಡ್ತೀವಲ್ಲ ಇನ್ನ ನಾನು ಹೋಗಲ್ಲ ಹೋಗಲ್ಲ ಇಟ್ಲಲ್ಲ ಆಪುಲೆ ಅಂದೆ ಇಂಟರ್ನೆಟ್ ಮುಗಿಸ್ಕೊಂಡು ಎಲ್ಲಿ ನಾನು ಟ್ರಿಪ್ ಹೋಗ್ತಾರೆ ಬಡ್ಕೊ ಎಲ್ಲಿಗೆ ನೋಡ್ದೇನ್ರಿ ಹೇಳಲ್ಲ ಈಗಲೇ ನೀವು ನೋಡ್ದೇನ್ರಿ ಕತೆನ ನೀನು ಇದ್ದಿ ನಜರ ಅವತ್ತು ಇವಾಗ ಇವಾಗ ಯಾಕೆ ಬಂದಿದ್ದೀನಿ ನಜರ ಹಾ ಒಂದು ದಿನ ಆದ್ರೂ ಹಿಂಗೆ ಬಾ ಟ್ರಿಪ್ಗೆ ಹೋಗೋಣ ಅಂತ ಅಂದಿದ್ಯಾ ಫೋಟೋ ತೋರ್ಸಕ್ಕೆ ಹೇಳ್ದೆ ಅವನಿಗೆ ಮದ್ವೆ ಆಗೋಳ್ತಾನೆ ಹೇಳು ಮದ್ವೆ ಆಗಿದ್ರೆ ಸಮೇತ ಮದ್ವೆ ಆಗಿದ್ಯಾ ನೀನು ನಾನ್ ಸೆನ್ಸ್ ಎಲ್ಲ ಮಾತಾಡಬೇಡ ಇಲ್ಲಿ ಅಜ್ಜಿಗೆ ನಾನು ಸುಳ್ಳು ಹೇಳಿಲ್ಲಪ್ಪ ನಿಜಾನೇ ಅಂತಿದ್ದೆ ನಾನು ಅಜ್ಜಿಗೆ ಅಜ್ಜಿ ರಿಜಿಸ್ಟರ್ ಆಗಿ ಮದುವೆ ಆಗ್ಬಿಟ್ಟು ಅವಳು ಚಿಕ್ಕಮಗಳೂರಲ್ಲಿ ಅಂತ ಅಂದೆ ತಪ್ಪು ಹೇಳಿದ್ದೆ ನಾನು ಚಿಕ್ಕಮಂಗ್ಳೂರಲ್ಲಿ ಅಂತ ತಪ್ಪು ಹೇಳ್ದೆ ಮದ್ವೆ ಆಂಟಿ ಮದ್ವೆ ಆಗೋಳಿ ಇವಳು ನಿಜ ಗೈಸ್ ಈ ವರ್ಷ ಸ್ಪೆಷಲ್ ಬರ್ತಡೆ ಆಯ್ತು ನಮ್ಮೂರು ಬೆಟ್ಟದ ಮೇಲೆ ಇದೇ ಫಸ್ಟ್ ಟೈಮ್ ನಾವು ಬೆಟ್ಟ ಮೇಲೆ ಇದು ಮಾಡ್ಕೊತಾ ಇರೋದು ಚೆನ್ನಾಗಾಯ್ತು ಇಷ್ಟೆಷ್ಟು ಚೆನ್ನಾಗಿ ಬರ್ತಡೆ ಇನ್ನೇನಿಲ್ಲ ಆಗೋಯ್ತು ಯಾರೆಲ್ಲ ವಿಶ್ ಮಾಡಿದ್ದೀರಾ ವಿಶ್ ಮಾಡ್ತಾ ಇದ್ದೀರಾ ಇವಾಗ ಕಮೆಂಟ್ ಯಾರೆಲ್ಲ ವಿಶ್ ಮಾಡ್ತೀರಾ ಎಲ್ಲರಿಗೂ ಒಂದೇ ಸಲ ಥ್ಯಾಂಕ್ ಯು ಸೋ ಮಚ್ ಇಷ್ಟೇ ನಮ್ಮ ಬರ್ತಡೆ ಬೇರೆ ಮುದ್ಕಿ ನಾನು ಮುದ್ಕಾಗಲ್ವಂತೆ ಒಂದೇ ಸಲ ಅವನಂಗೆ ಇರ್ತಾನೆ ಗೈಸ್ ಇಷ್ಟೇ ಆಯಿತು ಓಹ್ ಬರಬೇಕು ಬೇಗ ಬಾ ಬರೀ ಇದೇ ಆಗೋಯ್ತು ನಿಮ್ಮದು ಯಾರಿಗೆಲ್ಲ ಕಿರಣ ಸಮಿತಿ ತಮ್ಮಂದಲ್ಲ ಅಲ್ಲೋಡು ಪಾಪ ಮರ್ಕಸಿದ್ದ ಅವನ್ನ ನಾನು ಹಾಕಿದ್ದೆ ಮತ್ತೆ ನೀನೇನೋ ಗಲೀಜು ಮಾಡ್ಕೊಂಡಿಲ್ಲ ಅವ ಅವಂಗಂತ ಹೌದಾ ಮುರ್ಕೊಂಡು ಸುಮೀರ್ ಹಬ್ಬಾಗಿಲ್ಲ ನಾನು ಕೂಡ ಚೆನ್ನಾಗೋ ಮ್ಯಾನ್ ನೋಡಿಲ್ಲಿ ನಂದು ಬರ ಅಣ್ಣ ಅಣ್ಣ ಪೈಸಾ ಒಡೆ ಪೈಸಾ ಗೊಂಡೆ ಪೈಸಾ ನಿನ್ ಪಾಯಸದಲ್ಲೇ ಮುಗಿಸ್ಬಿಟ್ಟಲ್ಲ ಸಮೇತ ಬೆಳಿಗ್ಗೆ ನಾನು ಕೇಳಿ ಇಲ್ಲಿ ಬರ್ತಿದ್ದೀನಿ ಇಲ್ಲಿ ಪಲಾವ್ ಏನೋ ಮಾಡ್ತಾರೆ ಪಲಾವ್ ರಿಗ್ರೆಟ್ ಮಾಡ್ತಾರೆ ನಾನು ಪಲಾವ್ ಪಾಯಸದಲ್ಲಿ ಖುಷಿ ಆಗುತ್ತೆ ನನಗೆ ಚಿಕನ್
ನೀನು ಇಲ್ಲಿ ಏನ್ ಮಾಡ್ಬೇಕು ನೀನು ಹುಡ್ದ ಬುದ್ಧಿ ನಾವು ಅದೇ ತೆಗೆದ್ ನೋಡ್ತೀನಿ ಪಲಾವು. ಏಯ್ ನಾವು ಸ್ಪೆಷಲ್ ಬೆಟ್ಟಕ್ಕೆ ಬಂದಿವಿ ಬೆಟ್ಟ ರಾಮಕೃಷ್ಣ ಶಿವ ಕಣ ಅಣ್ಣ ಆಂಟಿ ನೀವು ಸರಿಯಾಗಿ ಶಿವ ಶಿವ ಭಕ್ತ ಅಂತ ಬಾಡು ಅವ ಎಷ್ಟಿಂದ ತಿನ್ನೋ ನಮ್ಮ ಒಂದ್ಸಲಿ ಮೊನ್ನೆ ತಿಂದು ನೋಡ್ದೆ ನಮ್ಮ ಮೊನ್ನೆ ಮೊನ್ನೆ ನಾನ್ ಯಾರು ಅಂತ ನೋಡು ಫಸ್ಟ್ ಯಾರು ಅಂತ ಹೇಳೋ ನಾನ್ ಬಾಡ್ ತಿನ್ನ ಹಿಡ್ದಿನ ಹೊಡ್ದ ಬುದ್ಧಿನ ಬಾಡ್ ಮಾಡ್ತೀನಿ. ಬರ್ಡೇ ಸ್ಪೆಷಲ್ ಇವಳು ಬೆಂಗಳೂರಲ್ಲ ಹೇಳು ಗೌಡ್ರೆ ಆದ್ರೆ ಕೆಂಪೇಗೌಡರಲ್ಲ ಹೇಳು ಒಂದೋಡಲ್ಲ ಬೆಂಗಳೂರು ಮಾತ್ರ ಕೆಂಪೇಗೌಡರು. ಮಂಗಳವಾರ ಅಣ್ಣ ಮಂಗಳವಾರ ಅಣ್ಣ ಮಂಗಳವಾರ ಒಂದು ಉತ್ತರ ಕರ್ನಾಟಕ ಸ್ಪೆಷಲ್ ಏನಾದ್ರು ಮಾಡ್ಕೊಳ್ಳೋಣ ಅವ್ರಿಗೆ. ನಿಮ್ ಮನೆ ಕಾರ್ ಆಡ್ತಿದ್ದಲ್ಲ ಚಿಕನ್ ಮಾಡ್ಕೊಳ್ಳೋಣ, ಬೇರೆ ಏನ್ ಬೇಡ. ಅವ್ರ ಮನೆ ಒಂದ್ಸಲಿ ಹೋಗ್ಬರಿ 3 ಜನ ನಾನು ನಾನ್ ವೆಜ್ ಫ್ರೀ ಬರ್ರಿ ಬರ್ರಿ ಕುತ್ಕೊ ಬರ್ರಿ ನಾನ್ ವೆಜ್ ಮಾಡ್ದಂಗೆ ಪಲಾವ್ ಮಾಡಿದೀನಿ. ನೀನು ಕೂತ್ಕೊಳ್ರಿ ಇಲ್ಲಿ ಕೂತ್ಕೊಳ್ರಿ. ನಾನ್ ಬಡಿಸ್ತೀವಿ ಕೂತ್ಕೊಳ್ರಿ ನೀವು ಕೂತ್ಕೊಳ್ರಿ ನಾವು ಬಡಿಸ್ತೀವಿ. ಏ ಇಲ್ಲ ಕೂತ್ಕೊಳ್ರಿ ನೀವು ನಿಮ್ದು ಬಡಿಸ್ತೇನೆ ನೀನು ನೀವ್ ಬಡಿಸ್ತೀನಮ್ಮ ಹೌದಾ ಅಮ್ಮನ ಬಡ್ಸ ಬಿಟ್ಬಿಟ್ರು ಅಂತಂದ್ರೆ ನಮ್ಮ ಅಮ್ಮನ ಅಡಿಗೆ ಬಡಿಸಿ ಬಿಟ್ಬಿಟ್ರೆ ಅಚಾನಕ್ ಆಗಂದ 5 ಜನ ಮುಗಿಸ್ಕೊಳ್ತೀವಿ. ಇಲ್ಲ ಹಾಕ್ಬೇಕು ನಂಗೆ ಇಲ್ಲಾಗಪ್ಪ ಪಾಯಸ ಅಕ್ಕಿ ಪಾಯಸ ಚೆನ್ನಾಗಿ ಕಂಡ್ರಿ ನಾಗೇಶ್ ಅವ್ರೆ ಹಚ್ ಕೊಟ್ರು ನಾವೇ ಕಣೋ ಅದಕ್ಕೆಲ್ಲ. ನಾಗೇಶ್ ಅವ್ರೆ ತೊಂಡೆಕಾಯಿ ಪಾಯಸ ಅಕ್ಕಿ ಪಾಯಸ ತೊಂಡೆಕಾಯಿ ಪಾಯಸ ಅಂತ ಅಕ್ಕಿ ಪಾಯಸ ತೊಂಡೆಕಾಯಿ ಪಾಯಸ ಅಂತ ಈ ತರ ಬರ್ತಾ ಊಟ ತಿನ್ನಕ್ಕೆ ಪುಣ್ಯ ಮಾಡಿದ್ಯಾ. ಅಲ್ಲಿ ನಾಯಿ ತಿನ್ಬತ್ತಿ ಹೋಗಿ ಹೋಟ್ಲಾಗೆ ನಿನ್ನ ಏನಾವತ್ತು ಅವೆಲ್ಲ ಇದಕ್ಕಿಂತ ಊಟ ತಿನ್ಬೇಕು ಕಮೆಂಟ್ ಮಾಡ್ರಿ. ನೀವು ಹೋಟ್ಲ ಹೋಗ್ಬಂದಿ ಡಾಬಾ ಹೋಗ್ಬೇಕಂತ ಕೈ ಸಲ ಡೌ ಮಾಡ್ದವನೆ. ನಾನು ಡಾಬಾ ಕೇಳಿದ ಬೇರೆ ಏನೋ ಕೇಳಿದೆ. ಆಮೇಲೆ ಒಂದೇ ಸಲ ಹಾಕಿದ್ದೀನಿ ನೀನು ಅಂಕಲ್ ಅಂದ್ರು ಸಾಯಂಕಾಲ ಮಾಡೋಣ ಬಾ ಅಂತ. 6 hours later. ಕಾಯಿಸಿದಕ್ಕಾಗಿ ಕ್ಷಮೆಯಲ್ಲಿ 3 ಜನಕ್ಕೂ ನಿಮ್ಗೆ ಹೋಗಿದ್ದೀನಿ ಕೇಳ್ಬೇಕಾರೆ ಅಲ್ಲೆಲ್ಲ ಬಂದ 5 ಗಂಟೆ ಅಂತ ಹೇಳಿದ್ರು. ಯಾಕೆ ಬೈತಾರ? ಓ ಹಂಗೆಲ್ಲ ಭಯಂಗಿಲ್ಲ ಬೈದಿರಾ ಕರೆಂಟ್ ಇಲ್ವಲ್ಲ ನೀವು ಬಂದಿರೋಕ್ಕೆ. ಚಿಕ್ಕಮಂಗ್ಳೂರಿಂದ ಕರೆಂಟ್ ತರಬಿಟ್ಟು ಸಮೇತ ಬಂದಿದ್ದೀನಿ ನಾನು ಅವಾಗ್ಲೇ ಬಂದಿದ್ದೆ, 12 ಗಂಟೆಗೆ ಬಂದಿದ್ದೆ. ವಾಪಸ್ ಇವನ್ ಜೊತೆ ಹೋಗ್ಬಿಟ್ಟು ಕರೆಂಟ್ ಇಲ್ವಲ್ಲ, ಅವಾಗಿತ್ತು 4 ಗಂಟೆಗೆ ಹೋಯ್ತು. 5 ನಿಮಿಷ ಮಗ ತಗೊಂಡು ಟೀ ಕೊಟ್ಟೆನಮ್ಮ. ಐಸ್ ಹುಟ್ಟಿದ ಹಬ್ಬದ ಪ್ರಯುಕ್ತ ಉಮಾದೇವಿ ಅವರು ಸರ್ಪ್ರೈಸ್ ಎಂಟ್ರಿ ಕೊಡ್ತಾವ್ರೆ. ಮ್ಯಾಟ್ರೇ ಗೊತ್ತಿಲ್ದಂಗೆ ಆಗ ನೋಡ್ಕೊಂಡು ಓಹೋ ಹೋ 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 ಓಹೋ ಅಣ್ಣನ ಬರ್ತಾರೆ ರಾತ್ರಿ ಕತ್ಲ ಗೊತ್ತಲ್ಲ ತಾಯಿ 7 ಗಂಟೆಗೆ ಕಟ್ ಮಾಡ್ಸಕ್ಕೆ ಮಾಡಿದ್ದೀವಿ ತಾಯಕ. ಅಮ್ಮ ಚೆನ್ನಾಗಿದ್ದೀರ ಅಜ್ಜಿ ಸೂಪರ್. ಆಯ್ ಆಯ್ ಥ್ಯಾಂಕ್ ಯು ಸೋ ಮಚ್. ಈ ಕನ್ನಡ ಹೇಳ್ರಿ ಜನ್ಮದಿನ ಶುಭಾಶಯ ಅಂತ. ಅಮ್ಮ ಕ್ಲೋಸ್ ಫ್ರೆಂಡ್ ಇವರು ಎಲ್ಲ ಏನೇನೇ ಹೋಗ್ಬಿಟ್ಟಿದ್ರ ಅಮ್ಮ. ಜಾತ್ರೆ ಮಾಡಕ್ ಬಿಟ್ರಲ್ಲ ಇಲ್ಲಿ ಹಬ್ಬ ಮಾಡ್ತಾ ಇದೀರ ಬರ್ತಡೇನಾ? ಬರ್ರಿ ಬರ್ರಿ ಇವಾಗ ಬನ್ನಿ ಬನ್ನಿ ನಡೀರಿ ನಡೀರಿ. ಇಷ್ಟೆಲ್ಲ ವಿಶೇಷ ಆಗ್ಬಿಡೈತೆ ಫುಲ್ ಜಾತ್ರೆ. ಬರೇ ಬರೇ ಯಾರಾಯ್ತು ಯಾರಾಯ್ತು ಇದು ಯಾರು ಹೇಳಿದ್ದು? ನಮ್ ಬಾವ ಬರೇ ಅವಳು ಎಲ್ಲ ಬಂದು ಫುಲ್ ಊಟ ಆಗುತ್ತಾಳೆ. ಓಹೋ ಎಷ್ಟು ಜನ ತಗೊಂಡ್ಬಿಟ್ಟು ನೋಡಬೇಕು ಫುಲ್ ಜಾತ್ರೆ ಮಾಡ್ತಾವ್ರೆ. ಹೆಂಗೆಲ್ಲ ಹೆಂಗೆ ಮಾಡ್ತಿರೋದು? ಯಾರು ಇವ್ರು? ಅದು ಸರಿ ಬಂದಿದ್ದಿಲ್ಲಿ ಒಳ್ಳೆ ಜೊತೆ ನಮ್ಮಿರೋನ್ ಕೂಗೋಣ, ನಮ್ಮಿರೋನ ಪಕ್ಕನ ಅಭಿಮಾನಿಗಳು ಶಾಂತಿ ಮನೋಭಾವದಿಂದ ವರ್ತಿಸ್ಬೇಕು, ಶಾಂತ ರೀತಿಯಲ್ಲಿ. ಅಣ್ಣ ಕರ್ಸೋಣ ನಮ್ಮಿರೋನ, ಕರ್ಸೋಣ ನಮ್ಮಿರೋನ ಗ್ಯಾರಂಟಿನ ಕರ್ಸೇ ಬಿಡೋಣ. ವೇಟಿಂಗ ಅಭಿಮಾನಿಗಳು ಶಾಂತಿ ಮನೋಭಾವದಿಂದ ವರ್ತಿಸ್ಬೇಕಪ್ಪ ಎಲ್ಲರೂ. ಎಲ್ರಿ ನಮ್ಮ ಹುಲಿ ನಾಚಿಕೆ ನೋಡ್ರಿ. ನಿಂದು ಇದ್ರಲ್ಲೇ ಅಪ್ಪಂದು ಇವತ್ತು ಫಾದರ್ಸ್ ಡೇ. ಮದ್ವೆ ಆಗಿ ಇಷ್ಟು ಬದಲಾವಣೆ. ರಾಜು ಏನಿದು? ಇಲ್ಲ ಇಲ್ಲ ಸರಿ ಇಲ್ಲ ನೋಡಿ ಎಷ್ಟು ಬೇಗ ಬರ್ರಿ ಕೇಕ್ ಕಟ್ ಮಾಡ್ಲಿ ಬರ್ರಿ. ಅದೇ ಆಂಟಿ ಆಂಟಿಗೂ ಕೇಳಲಿ. ಹೇಳ್ರಿ ಹೇಳ್ರಿ. ಅಣ್ಣ ಅಪ್ಪ ಯಾವಾಗ ಒಂದೇ ಜೊತೆಲಿ ಇರ್ಲಿ. ಒಂದೇ ಕೇಕ್ ಅಲ್ಲ ಒಂದೇ ಕೇಕ್ ಮೇಲೆನೆ ಕೂತ್ಕೊಳ್ಳಿ.
ಕ್ಯಾಂಡಲ್ನೇ ತಂದಿಲ್ಲ, ಈ ತರ ಅಳ್ತದಲ್ಲ ಅದು. ಓ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಫಾದರ್ಸ್ ಡೇ. ಓ ಅಣ್ಣ ಅಣ್ಣ ನಂದು ಮತ್ತೆ ಅಣ್ಣನಿಂದ ಸ್ಪೆಷಲ್ ಆಶೀರ್ವಾದ ಮಂಜುಂಗೆ. ಬೇಗ ಮದುವೆ ಆಗು, ಬೇಗ ತಂದೆ ಆಗು. ಆಶೀರ್ವಾದ ಮಾಡ್ಲೇಬೇಕು. ಬೇಗ ಬೇಗ ಮದ್ವೆ ಆಗ. ನಾನು ಆಶೀರ್ವಾದ ಮಾಡಾಯ್ತ್ರಿ. ಇನ್ ಬೇಗ ಮದ್ವೆ, ಒಂದು ಮುಂದಿನ ವರ್ಷಕ್ಕೆ ಮದ್ವೆ. ಅವ್ನ್ ಕಾಣ್ಲಿ. ಅಲ್ಲ ಕಣೋ, ಆ ಕೇಕ್ ಏಯ್ ಕ್ರೇಜಿ ಫೆಲೋ. ಈ ಕಡೆ ಮಧ್ಯ ನಿಂತ್ಕೊಂಡ್ರೆ ಮಂಜು, ಆ ಕಡೆ ನೀವು ತಿನ್ಸ್ರಿ ಆಂಟಿ ಒಂದು ಸ್ಮೈಲು, ಆಂಟಿ ಸ್ಮೈಲು. ಅವರು ಬೇಗ ಫಾದರ್ ಆಗ್ಲಿ. ಮಂಜು, ಹೇಗೆ next year ನೀವು father ಅಕ್ಕ ಒಂದೇ ಆಶೀರ್ವಾದ ಅವಾಗಿಂದ ನಿಮ್ಗೆ. ಅಲ್ಲ ಮರ್ಯಾದೆ ಮರ್ಯಾದೆ ಇಲ್ಲ. ಅಣ್ಣ ಅಂತ ಮರ್ಯಾದೆ ಇಲ್ಲ ಮದುವೆ ಆದ್ಮೇಲೆ. ಹೋಗ್ರಿ ಅಜ್ಜಿ ನೀವಮ್ಮ. ಏನ್ ಮಜಾ ತಿನ್ಸ್ರಿ ಮಂಜು. ನೀನು ನನಗೆ ಆಶೀರ್ವಾದ ಮಾಡಿ ನಾನು ಮದುವೆ ಆಗ್ಲಿ ಅಂತ ಫಸ್ಟ್ ಮದ್ವೆ. ಮಕ್ಕಳಿಗೆ ಹೆಣ್ಮಕ್ಳಿಗೆ ಮಾಡ್ಬೇಕು. ಓಹೋ ಅವ್ರೆಲ್ಲ ಅಣ್ಣ ಮಂಜ ಹುಡ್ದಪ್ಪ ನಮ್ದೆಲ್ಲ ಮಧ್ಯಾಹ್ನ ಆಯ್ತು, ನೀವೇ ಮಿಸ್ಸು. ಓ ಪಕ್ಕ ಟಾರ್ಚರೇ ಕೊಟ್ಟಿರೋದು ನೀವು, ನಮ್ ಶಾಸ್ತ್ರಲೇ ಗ್ಯಾರಂಟಿ. ಎಲ್ಲ ಒಂದು ಫೋಟೋ ಬಿಟ್ಕೊಳ್ಳಿ ಹೆಂಗೆ. ಏಯ್ ಅಕ್ಕ ಅಕ್ಕ ಒಂದ್ ನಿಮಿಷ ಅಕ್ಕ, ಒಂದ್ ನಿಮಿಷ. ಈ ಫೋಟೋ ಕಳ್ಸ್ಬೇಕು ಅಕ್ಕ. ಫೋಟೋ ಬೇಕು ಅಂದ್ರೆ 1,000 ರೂಪಾಯಿ. ಫೋಟೋ ಬೇಕು ಅಂದ್ರೆ 1,000 ರೂಪಾಯಿ. ನನ್ನ ಫೋನ್ ಇರೋದು. ಬೇಕು ಅಂದ್ರೆ 1,000 ರೂಪಾಯಿ. ಬಲಗೈಯಲ್ಲಿ ಇಟ್ಕೊಳ್ರಿ ಅಕ್ಕ, ಅಕ್ಕ ಹಂಗೆ ನಿಂತ್ಕೊಳ್ಳಿ. ಒಂದ್ ಚೆನ್ನಾಗಿರೋ ಫೋಟೋ ಅಕ್ಕ. ಏನ್ರಿ ಅದು ಇರೋ ಓ ಗತೆ ಅಕ್ಕ. ನನ್ ತಮ್ಮ ಮುಂದುವರಿಲಿ, ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀರಾ, ಹಂಗೆ ಮುಂದೆ ಹೋಗ್ತಾ ಇರ್ಲಿ ಅಂತ. ಸಮಿತಾ ನಿಮ್ಮ ಬರ್ತಾನೆ ನೀನು ಇರ್ಲಿ ನೋಡಿ ಸಾಕು. ನೀನ್ ತುರ್ಕಂಗಿಲ್ಲ. ಕೈ ಹಿಡಿ. ಹಣೆ ಇಬ್ರು ಒಂದೇ ಸರಿ ಇಬ್ರಿಗೆ. ಚೆನ್ನಾಗಿದೆ ರೀ ನಿಮ್ದು, ಯಾವ್ದು ಪರವಾಗಿಲ್ಲ. ಬೇಡ ಬಾ, 2-3 ಕೇಕ್ ಇಲ್ಲ ಇದು ಬಾಪಿ. ಟಿ-ಶರ್ಟ್ ತಗೊಂಬನ್ನಿ ಸಾಕು, ನಾವು ಟಿ-ಶರ್ಟ್ ತಂದಿಲ್ಲ. ಕುಡಿಲಿ. ಅಣ್ಣ ಮಾತಾಡ್ತಾ ನೋಡಪ್ಪ, ಕೇಳ್ತಾ ಇತ್ತು. ಕೇಕ್ ಬೇಡ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಬರ್ತಡೇ ಮಾಡ್ತಾ, ಥ್ಯಾಂಕ್ ಯು. ಇನ್ನ ಮುಗಿಲ್ಲ. ಶೇಕ್ ಮಾಡು ಹೇಳ್ತೀನಿ. ಹಾಕು ಅದೆಲ್ಲ ಮಕ್ಕಳು ಇದಾರಂತೆ. ಶೇಕ್ ಮಾಡು ಹಾಕು.
ಲೇಟ್ ಆಗಿ ಬಂದ ಡಿಗ್ರಿ ಫ್ರೆಂಡು ಲೇಟ್ ಆಗಿ ಬಂದು ಲೇಟ್ ಅಷ್ಟೇ ಬಂದವನೆ ಕೈ ಪೈ ಕಾಯ್ಸ್ ಮುಗೀತು ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ನನ್ನ ತಂಗಿ ಮನೆ ಕಡೆ ಅಲ್ಲೇ ಹೊಡ್ತಾವ್ರೆ. ಅವರು ಯಾವುದೋ ಒಂದು ಪ್ರೋಗ್ರಾಮಿಗೆ ಬಂದಿದ್ರು, ಸ್ವಲ್ಪ ಜನ ರಿಲೇಟಿವ್ಸ್ ಮನೆಗೆ ಬರೋಂತ ಇನ್ನೂ ಸ್ವಲ್ಪ ಮೆಂಬರ್ಸು, ಅದಕ್ಕೆ ಹೋಗ್ತೀನಿ ಅಂತ ಹೋಗ್ತವ್ರೆ. ಊಟ ಗಿಟ ಎಲ್ಲಾರ್ದು ಆಯಿತು. ಮಂಜಕ್ಕ ಅವ್ರು ಬಂದಿರಲ್ಲ ಅವಕ್ಕ ಅವರು ಹೋದ್ರು, ಇಲ್ಲ ಇಲ್ಲೇ ಅವರೇ ಹೋಗ್ತವ್ರೆ. ಇದು ನ್ಯಾಯವೇ ಅಮ್ಮ, ಇದು ನ್ಯಾಯವೇ. ನಿಮ್ಮ ಮನೆಗೆ ಬಂದಿದ್ದು ನಾನು ನೆಕ್ಸ್ಟ್ ಟೈಮ್ ಬಂದರೆ 9 ಗಂಟೆ ರಾತ್ರಿ ಬರ್ತೀನಿ. ಅಲ್ಲಿಂದ 9 ಗಂಟೆ ರಾತ್ರಿ ಬರ್ತೀನಿ. ಆಯ್ತು ಅವ್ರಿಗೂ ಹೇಳ್ತೀನಿ. ನೆಕ್ಸ್ಟ್ ನೀವು ನಾನು ಬಂದು ಕಳ್ಸ್ಕೊಡ್ಬೇಕು 9 ಗಂಟೆ ರಾತ್ರಿಗೆ. ಸರಿ ನಾನು ಕಳ್ಸ್ಕೊಡ್ತೀರಾ? ಇದ್ದೇ ಮಾತು, ಇಲ್ಲಿ ವಿಡಿಯೋ ಸಾಕ್ಷಿ ಇದೆ. ವಿಡಿಯೋ ಸಾಕ್ಷಿ ಇದ್ರೆ ಕೂಡ ನಾನು ಬಿಡಲ್ಲ. ನಾವು ಬರೋದಿಲ್ಲ ಹಂಗಿದ್ರೆ ನೀವು ತಂಗಿ ಖುಷಿಯಾಗಿರ್ಬೇಕಾದ್ರೆ ನೀವು ಕೈ ಬೂರಿದ್ರೇನೆ ಇಲ್ಲ ಅಂದ್ರೆ ಅದಿದೆ ಇಲ್ಲ. ಭಾರಿ ಚಾಲಾಕಮ್ಮ ನೀವು. ಏನ್ ನಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ತೀವಿ. ಇದೆಲ್ಲ ಅದೆಲ್ಲ ಬಿಟ್ಬಿಡಪ್ಪ. ಬಿಡ್ರಿ. ಯಾವ ಪ್ರೋಗ್ರಾಮ್ ಹೋಗಿ ನೀವು? ಅದೇನು ಕುಂದ್ರಿಸ್ತೀನಪ್ಪ. ಅಮ್ಮ ಇವರು ಬೆಸ್ಟ್ ಫ್ರೆಂಡ್ ಮದ್ವೆಯಿಂದ ಯಾರ್ಯಾರು ಒಂದಾಗ್ಲಿಂದ ಅದೇ ಅಕ್ಕ ತಂಗಿಗಳು ಇಬ್ರು ಜೋಶ್. ಮದ್ವೆ ಟೈಮಿಂದ ಫುಲ್ ಕ್ಲೋಸ್ ಆಗ್ಬಿಟ್ಟಾರೆ ಇವ್ರಿಗೆ. ಹೌದಪ್ಪ, ಅಕ್ಕ ತಂಗಿಗಳು. ಅಕ್ಕ ತಂಗಿದ್ರೆ ಸರಿ ಆಯ್ತು, ನೆನ್ಪಿಟ್ಕೊಳ್ರಿ. ನಾನು ನಿಮ್ಮ ಮನೆ ಬಂದಾಗ 8 ಮಕ್ಕಳು ಬರ್ತೀನಿ. ನಾನು ನೋಡ್ಕೊತೀನಿ ಬಾಪ ಬಜ. ತಂಗಿ ಖುಷಿ ಕೊಟ್ಟರೆ ಕೈ ಊರಿದ್ರೆ ಜ್ಯೂಸ್ ಕುಡಿಲ್ಲ. ಜ್ಯೂಸ್ ನಾನು ಕುಡಿತೀನಿ ನಿಮ್ಮ ಮನೆಗೆ. ಕೈ ಊರ್ತೀನಿ, ಮನೆಗೆ ಹೇಳ್ಬಿಟ್ಟು ಬರ್ಬೇಕು. ಇಲ್ಲ ಅಂದ್ರೆ ಅಷ್ಟೇ. ಕೈ ಊರ್ತೀನಿ, ಕಾಲು ಊರ್ತೀನಿ, ತಲೆನ ಊರ್ತೀನಿ. ಅಕ್ಕಿಯಾಗ 8 ದಿನ ಬಿಟ್ಬಿಟ್ಟು ಹೋಗ್ತಾರ ತಂಗಿ ಅಣ್ಣ ಜೊತೆ ಖುಷಿಯಾಗಿರ್ಲಿ. ಬನ್ನಿ ಬನ್ನಿ. ತಂಗಿ ಅಪ್ಪ ಮನೇಲಿ ಉಳ್ಕೊಂತಾಳೆ ಇವತ್ತು. ಕಿರಣ ಎಲ್ಲ ಓದ್ತಾರಂತೆ. ಅವತ್ತು ನಾವು ಇದ್ದಾನೆ ನಿಮ್ಮ ಮನೇಲಿ. ಒಬ್ರವ್ರೆ ಅಲ್ಲಿ ಆಶಕ್ಕ ಇದ್ದಾರೆ, ಅವ್ರು ಕರ್ಕೊಂಡು ಅವಾಗ ನಮ್ಮ ಮನೇಲಿ ಒಬ್ಬೊಬ್ಬರೇ ಇದ್ರಪ್ಪ. ಮಂಜುಗಳು ಅಪ್ಪ ಅಮ್ಮ ಒಬ್ಬರೇ ಇದ್ರು. ಅಕ್ಕೆ 8 ದಿನ ಬಿಟ್ಬಿಟ್ಟು ಮೋಸ ತಾನೇ ಇದ್ದು. ಇರ್ರಿ ಹಿಂಗೆ ಆಯ್ತು. ನೀನ್ ಹೊಡಿಬೇಕು ಅಂತಿದ್ದೀನಿ ಅಣ್ಣ. ಬಿದ್ಬಿಡ್ತಿದ್ದ. ಕ್ಯಾಮ್ರಾ ಇಟ್ಟಿದ್ದೀನಿ. ನೋಡ್ಬಿಡ್ರ ನೀವು. ಹಂಗ ಇವಾಗ ನಕ್ಷತ್ರ ಅಪ್ಪೆ ಯಾರು ಇರ್ಬೇಕಲ್ಲ ನೀನು. ರುಪ್ತೀನಿ ಅವ್ ನಿನಗೆ ಏನೇ ಮಾಡ್ಕೊಂಡು ನನ್ಗೆ ಗೊತ್ತಾಗುತ್ತೆ. ನಮ್ಮ ಮನೆಯಲ್ಲಿ ನಾನು ಯಾಕೆ ಕೆಲಸ ಮಾಡ್ದ ಸಂದನ್ ಕೇಳ್ದೆ. ನಾನು ಫೋನ್ ಹಾಕ್ಲಿಲ್ಲ ನೀನು. ನೋಡು ಫೋನ್ ಕೇಳೋಕಿಲ್ಲ ನೀನು ಯಾಕಂತ ಕೆಲಸ ಮಾಡೋಣ ಅಂತ. ಇನ್ನೂ ತೋರ್ಸೋಣ ಮೇಲಿಂದ ಹೋಗೋಣ ಅಂತ ಬಂದಿದ್ದ ಏಟ್ ತಿಂದಿರ್ವಿ. ಒಳ್ಳೆ ಬಿಡ್ತೀರ ಕಾಮಿಡಿ ಪೀಸ್. ನಮ್ಮನೆ ಅದು 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 ನಮ್ಮನೆ ಸಿಗ್ತಾ ನಿಂಗೆ. ಪಕ್ಕ ಮೇಲೆ ಬಿಸಿ ಆದ್ರೆ ಓಕೆ ನಿಮಗೆ. ನಿಮ್ಮಲ್ಲಿ ಸಂದಾಗಿರ್ಲಿ ಅಂತ ನಾನು ಹೇಳೋದು. ಯಾಕಪ್ಪ ಅಂತ ಕರ್ಮ ನಿಂತ ನಾನು ಹೇಳೋದು. ಇಂಥ ಸಾಹಸ ಮಾಡ್ಬಿಟ್ಟು ಅಳಬಿಟ್ಟಿದ್ದೀನಿ ನಾನು. ಗೊತ್ತೇನೆ ಅಲ್ಲಿ ಸುಮ್ನೆ ನೆಗ್ಗೆಗೆ ಹೋಗಿದ್ದ ಸುಮ್ನೆ ಡ್ರೈವ್ ಮಾಡಕ್ಕೆ. ಏನೋ ಅಂತಿದ್ದ ಕಣ ಅವಾಗ. ಡಿಸ್ಕಸ್ ಮಾಡ್ತಾ ಇದ್ದ. ಡಿಸ್ಕಸ್ ಮಾಡ್ತಿದ್ದು ಅವಾಗ ಹೋಗಿದೆ ಬೆಳಗ್ಗೆ. ಎಮೋಷನಲ್ ಹರ್ಟ್ ಆಯ್ತು ಅವ್ನಿಗೆ. ಡ್ಯಾಮೇಜ್ ಆಗೋಯ್ತು. ಬರೋಣ ಆದ್ರೂ ಇರ್ತಿಲ್ಲ ನೀವು. ನಾವು ತಲೆ ಕೆಡಿಸ್ಕೊಂಡ್ವಿ. ನಾವು ನೆಕ್ಸ್ಟ್ 9 ಗಂಟೆಗೆ ಬರೋಣ. ನಾವು 9 ಗಂಟೆಗೆ ನಾವು ನೆಕ್ಸ್ಟ್ 9 ರಾತ್ರಿಗೆ ಖಂಡಿತ ಬರ್ತೀವಿ. ಊಟ ಮಾಡ್ಕೊಂಡ್ ನಾವು ಬರೋವಾಗ 5 ಗಂಟೆ ತಿಂದ್ರಿ ಎಲ್ಲ ಜ್ಞಾಪನ ಮಾಡಿಕೊಂತೀವಿ. ನಾವು ಅಲ್ಲ ಬಂದ್ಬಿಡ್ತೀರಾ ನೀವು. ಚಂದಕ್ಕೋಸ್ಕರ ತಿನ್ಲೇಬೇಕು. ನಮಗ್ ಗೊತ್ತು. ಯಾರ ಕಡೆ ನೀನು ಇವಾಗ ಯಜಮಾನ್ರ ಕಡೆ ಕಣ. ಅಲ್ಲ, ಒಂದೇ ಕೇಕ್ ಮೇಲೆ ಅಪ್ಪಂದು ಅಣ್ಣಂದು ಹೆಸರು ಹಾಕ್ಸ್ಕೊಂಡ್ ಮೋಸ ಆಂಟಿ. ಬಹಳ ಮೋಸ ಮಾಡಿದೀರಾ. ಮಂಜು, ಅರುಣ್ ಅವ್ರಿಗೆ ದುಃಖ ಆಗ್ತದೆ ಅಂತ ಗೊತ್ತು. ಇಲ್ಲ ಇಲ್ಲ ಖಂಡಿತ ಬರ್ತಾರೆ. ಆತರ ಇಲ್ಲ ಪಾಪ. ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾರೆ. ನೀನ್ ಬಿಟ್ಟು ನಿನಗೆ ಬೇಜಾರಾಗಲ್ವ? ಓಕೆ ಬರ್ತೀರಿ. ಮದ್ವೆ ಆಗಿ ಹೊಸ್ತಲ್ಲಿ 1 ತಿಂಗಳಾಗಿರ್ತದೆ ನಿಮ್ಗೆ. ಮದ್ವೆ ಆಗಿ ಅವಾಗ ನೀನ್ ಬಿಟ್ಟಿರ್ತೀನಿ. ನೀನ್ ಬಿಟ್ಟಿರ್ತೀಯ. ಅದಕ್ಕೆ ತಾನೇ ಹೇಳ್ತಾ ಇರೋದು. ನಾವು ಸಮಾಧಾನ ಮಾಡ್ತಾ ಇದ್ದೀನಿ. ಅವಲ್ಲಿ ಚೇಲ್ ಚಪಾತಿ ರೊತ್ತಿ ನೋಡಿದೀನಿ. ನಾವು ಹೊರಟಾಗೋಯ್ತು. ಹೃದಯಕ್ಕೆ ನೋವಾಗೋಯ್ತು. ಬಾಯ್ ಬಾಯ್ ಮೈ ಬಾಯ್. ಇದು ಹೊಡಿಯುತ್ತಾ? ಎಲ್ಲ ಹೊಡಿತದ ಅವನ್ಗೆ. ಉದ್ದ ಇರೋದು ತಪ್ಪ. ತಾಯಿ ನೋಡಿ ಇವಾಗ
ಅಯ್ಯೋ ಕದ್ ಬಿಡಿ ಮಾಡಿದೆ ಗೈಸ್ ನನ್ನ ತಂಗಿ ನೋಡ್ರಿ ಇವಾಗ ಈ ಕಡೆ ಆ ಕಡೆ ದೂರ ನಾವು ಮನೆಗೆ ಹೋಗೋಣ ಸೈಸ್ ಬಂದು ನೋಡ್ರಿ ಇಲ್ಲಿ ಹಾಕ್ಬಿಡ್ರಿ ಹಂಗೆ ಎತ್ಕೊಳ್ರಿ. ಅನ್ನ ಆಗಿತ್ತು ಅಣ್ಣ, ಚೆನ್ನಾಗಿತ್ತು. ಏನ ಒಂದು ಕವರ್ ಹಾಕದ ಹಂಗೆ ಬಿಟ್ಟಿದ್ದೀರಾ ಬಿಡಪ್ಪ, ನಮ್ಮ ಕವರ್ ಹಾಕದ ನಮ್ಮ ಅವನ್ನ ಯಾವಾಗ ಎತ್ಕೊಂಡು ಹೋಗ್ತೀನಿ ಬಿಡಿ ಇರ್ಲಿ. ಎರಡು ಡಬ್ಬಿ ಅವ್ರಿಗೊಂದು ಕೊಡ್ರಿ ನೀವು ಒಂದು ಕೊಡ್ರಿ. ನೆಕ್ಸ್ಟ್ ಶನಿವಾರ ಬರ್ತಾರೆ ಒಂದು ಲೋಟ ಹೇಳಿದ್ದೀನಿ ನೋಡ್ರಿ ಇವಾಗ. ಅದು ನಿಮ್ಮ ಇಷ್ಟ, ನಿಮ್ಮ ಇಷ್ಟ. ನಾಳೆ ನೋಡ್ರಿ ಅದೆಲ್ಲ ಸೀಕ್ರೆಟ್ ಏಕ್ರಿ ಮೇಂಟೈನ್ ಮಾಡ್ರಿ ಬಿಲ್ ಮಾಡ್ಕೊಬಾರ್ದು. ನೋಡ್ಕೊಂಡು ನೀನು ನಾನು ಬರ್ತೀನಿ ನಿಂದೆ. ಯಾಕಲ್ಲ ಈಗ ಬಿಟ್ಟಪ್ಪ, ಯಾಕಪ್ಪ ತಪ್ಪು. ಡಿಪ್ರೆಷನ್ ಹೋದೆ ನಾನು. ನೀನು ಮದ್ವೆ ನಿಂಗೂ ಎಂಟ್ರಿ ಬರ್ಲಿ ಕಣ ಬರ್ಲಿ ಹೇಳಮ್ಮ. ಒಳ್ಳೆ ಖುಷಿ ಅವ್ರು ಡೋ ಮಾಡ್ತೀನಿ. ಏ ತನ್ವಿ ಕೈ ತೆಗಿ ಅಮ್ಮ, ಹುಡುಗರು ಕೈ ನೋಡ್ಕೊಂಡು ಆಯ್ತಪ್ಪ, ಬರ್ತೀರಿ. ಫೋನ್ ಮಾಡ್ರಿ ಹೋಗಿ. ಆಯ್ತು ಸರಿಪ್ಪ, ಬರ್ಲಾ? ಅಜಯ್ ಬಾಯ್ ಕಣ ಅಜಯ್. ಬರ ಬಾಯ್ 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 ಮಾ ಬಾಯ್ 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 ಹುಷಾರ್ ನೋಡ್ಕೊಳ್ಳಿ, ಟಾರ್ಗೆಟ್ ಹಿಡ್ಕೊಬೇಡ್ರಿ. ಬಾಯ್ 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 ಸೂಪರ್ ನೋಡ್ಕೊಂಡು ಕರ್ಕೊಂಡು ಹೋಗ್ರಿ. ಇನ್ನೊಂಚೂರು ಖುಷಿಯಾಗಿರ್ತಾಳೆ. ಬಾಯ್ 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 ಮಾಮ ಬಾಯ್. ಏ ಏನ್ ರೇಕ್ಸ್ ಹೋಗಲ್ಲ. ಬಾಯ್ ಮೇಡಮ್ ಬಾಯ್ ಮೇಡಮ್ ಬಾಯ್ 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 ಬಾಯ್. ಹೆಂಗ ಬಿಟ್ಟೋಗ್ಬಿಟ್ರಮ್ಮ ಅಂತ್ಯ. ಓಹೋ ಅವ್ರು ದಿವಸ ಅಳ್ತಿದ್ ನೋಡ್ರಿ ಇವತ್ತು. ಸಲ್ಸಲಿ ಹೋಗ್ಬೇಕಾರೆ ಅಳ್ತಿತ್ತು, ಇವಾಗ ನಗ್ತಾರ ನೋಡು. ಅಳಿಯಂಗ್ ಬೆಲೆ ಇಲ್ಲ, ಅಳಿಯಂಗ್ ಬೆಲೆ ಇಲ್ಲ. ಬಾಯ್ ಮಾಡ್ಲಿ ಅಳ್ಳಿ ಖುಷಿ ಖುಷಿ. ಮಗಳಿದ್ದಕ್ಕೆ ಹೆಂಗ ನೀನು. ಅಳಿಯನಿಗೆ ಅಭಿಮಾನ ಆತ್ಮದಲ್ಲಿ, ಮಗಳಿಗೆ ಕಣ್ಣಲ್ಲಿ. ಅಣ್ಣ ಸೆಂಟಿಮೆಂಟ್ ನೋಡ್ರಿ. ಎಲ್ಲ ಅನ್ನ ಅನ್ನ ಊಟ ಅಮ್ಮ ಇದೆಲ್ಲ ಎಲೆಗೆ ಊಟ ಹಾಕ್ಬಿಡು ಅಮ್ಮ. ಎಲೆ ತರಿಸಿದ್ದೀನಪ್ಪ. ಬರ್ತಡೇ ಬಾಕ್ಸು ಇದೆಲ್ಲ ಎಲ್ಲ ಬೆಲೆ ಕಟ್ಟಕ್ಕಾಗಿರೋಂಥ ವಸ್ತು ಇದು. ಇದೆಲ್ಲ ಇದಕ್ಕೆಲ್ಲ ಬೆಲೆ ಐತೆ. ಇಲ್ಲ ನೀವೆಲ್ಲ ಅದಕ್ಕಿಂತ ಜಾಸ್ತಿ ನಿಮ್ಗೆ ಕಟ್ಟಕ್ಕಾಗಲ್ಲ. ನೀನು ಅದಕ್ಕೆ 5,000 ರೂಪಾಯಿ ಬೆಲೆ ಕಟ್ತೆ, ಇದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ. ಇದೇ ತರ ಇನ್ನೊಂದು ಐತೆ. ರಾಜು ನೀನೇ ನನ್ನ ಸಹಾಯ ಆಗ್ತದೆ, ನಾನು ಬೀಳ ಮನೆಗಳಿಂದ ಇಬ್ರು ಹೋಗೋಣ. ನೀನೇ ಮಾಡ್ತೀಯೋ ಇರ್ರಿ. ನಮ್ದು ಕೇಕ್ ಹೆಂಗಿದ್ ಗೊತ್ತೇನ್ರಿ? ಸುಮ್ಮನಿರಲ್ಲ ಅವನು. ಯಾವಲ್ಲ ಅವನು ಅವಳು ಓದಕ್ ಗೊತ್ತಾಯಿಲ್ಲ. ಏನಿಲ್ಲ ಏನ್ ಬೇಕಾಗಿಲ್ಲ. ಪ್ರಾಮಿಸ್ ನೀವು ನಂಬಲ್ಲ. ನಾನು ಅಣ್ಣ ಬೆಡ್ರೂಮ್ ಅಲ್ಲೇ ಬೀಳಕ್ ಹೋಗಿದ್ದು ನೋಡ್ಬಿಟ್ಟು ಬೆಡ್ರೂಮ್ ಅಲ್ಲೇ ಬೀಳಕ್ ಹೋಗಿದ್ರಿ. ಯಪ್ಪ ಅದು ಬರ್ಕೊಂಡ್ರೆ ಮಹಾನ್ ಭಾವ ಯಾರಪ್ಪ. ಕೇಳು, ಇಬ್ರು ಹೋಗಿದೀವಿ ಸುಮ್ನೆ ಕುಯ್ಕೊಳ್ತಾರ. ಮಾಡ್ಸಿ ಎಲ್ಲ ಆಗೋಯ್ತು, ನೋಡ್ತೀವಿ ಟೆನ್ಷನ್ ಆಗೋಯ್ತು ಒಂದ್ ಸೆಕೆಂಡು. ಇದೆಲ್ಲ ಗೈಸ್, ಇದೆಲ್ಲ ಅಕ್ಕ ಕೊಟ್ಟರು, ಮಂಜು ಅಕ್ಕ ಕೊಟ್ಟರು. ಇದನ್ನ ಬೆಲೆನೆ ಕಾಲೇಜಲ್ಲಿ ದೂರ ಇದ್ರೆ ಯಪ್ಪ ಎಲ್ಲ ನೀನೇ ಕಾರಣ ಇದಕ್ಕೆ. ವಿಡಿಯೋ ನೋಡಿ ಏನಾದ್ರು ಬಂತು ನೀನೇ ಕಾರಣ. ಬೆಲೆನೆ ಕಟ್ಟಕ್ ಅಂತೀರ ಅಣ್ಣ. ನೀನ್ ಇರ್ಬೇಕಾದ್ರೆ ನಂಗಿದ್ದೆಲ್ಲ ಯಾಕೆ ಕಾರಣ ಇದೆ? ಬೆಲೆನೆ ಅಂದೆ ರಾಮನಗರ ಬೆಟ್ಟದಲ್ಲಿ ಹೋಗ್ಬೇಡಣ ಅಂತ ಕೇಳಿಲ್ಲ ನೀನು. ಅಂತ ಪವಿತ್ರ ಸ್ಥಳ ದೂರ ಇದ್ರೆ
ಅಲ್ಲ ಕಣ ಅಂತ ಎಲ್ಲ ಕರಿಬೇಡ್ರಿ. ನೀವೆಲ್ಲ ಹೆಂಗ್ ಕರೆಯಂಗಿಲ್ಲ, ಬೆಲೆ ಕಟ್ಟಕ್ಕೆ ನೀವುಗಳು ಬದುಕಿರೋದ್ರಲ್ಲಿ ಯಾವ್ದೇ ಲಾಭ ಇಲ್ಲ ಮನ್ಸಿಂದ ಹೇಳ್ತಾ ಇರೋದು. ಬಂತಲ್ಲ ಕಟ್ಟು ಕಟ್ಟು ಇದೆಲ್ಲ ಮರ್ಚಿಕೊಡಮ್ಮ. ನಾವು ಏನೋ ಶಾರ್ಟ್ ಕಟ್ ಆಗಿ ಇರುತ್ತೆ ಅಂತ ಅಂದ್ರೆ ಗಾಡಿ ಹತ್ತುತ್ತಿಲ್ಲ ನಮ್ಮಿಬ್ರು ಕಾಮಿಡಿ ಏನ್ ಕೇಳಿದೆ ನಂದು ಅಣ್ಣಂದು ದಡಮ್ ಬಡಮ್ ಅಂತ ಅನ್ನಿಸ್ತಾ ಇದ್ದೀನಿ. ಗಾಡಿ ಹೋಗ್ತಿಲ್ಲ ಮುಂದಕ್ಕೆ, ಹಿಂದೆ ಕೂತ್ಬಿಟ್ಟಿದೀವಿ. ಅಂಪೆರ ಅಪ್ಪು ಯಪ್ಪನ ಗಡ್ಡೆ ಅಪರಂಜಿ ಚಿನ್ನವೋ ಚಿನ್ನವೋ. ರಾಜು ನಿಂಗೆ ಆಯ್ತು ರಾಜು, ಗಾಡಿ ಫೋನ್ ರಿಸೀವ್ ಮಾಡಿ ರಾಜು, ನಾಳೆ 2 ಗಂಟೆ ಮೇಲೆ. ದೇವರು ಅಣ್ಣ ನನ್ನ ಕೈಲಿ ಆಗ್ತಿಲ್ಲ. ಒಂದ್ ಸ್ವಲ್ಪ ಜಾಕೆಟ್ ಕೊಡು. ಮಧ್ಯಾಹ್ನ ತಿಂದಿದ್ದೀನಿ. ಏನೋ ಸಂಹಿತಾ ನಿಂಗೆ ಹೆಲ್ಮೆಟ್ ಹಾಕೊಂಡು ಜಾಕೆಟ್. ಸಂಹಿತಾ ಸಾಕಾಯ್ತು, ಸಾಕು ಚಳಿಗೆ. ಥ್ಯಾಂಕ್ ಯು. ಕಣವು ಮಜಾ ಮಾಡವು. ಒಂಚೂರು ಅಣ್ಣ ನೀನು ನನ್ನ ಪರವಾಗಿ ಅದೇ ಇರ್ಲಿ ಬಾಯ್ ಅಂಕಲ್ ಮದುವೆ. ನಡ್ಕೊಂಡು ಹೋಗ್ಬೇಕಾರೆ 8:15 ಅಂಕಲ್ ಸೇಫ್ಟಿಗೆ ಕೊಡೆ ಇಟ್ಕೊಂಡು ಹೆಂಗ್ ಹೋಗೋದು? ಹಿಡ್ಕೊಂಡು ಮನೆ ಮಡಿಕೊಂಡಿರೋ ಯಾವ ಬರ್ತೀನಿ. ನಾವ್ ಕೊಡೆ ಹೆಂಗ್ ಇಟ್ಕೊಂಡು ಹೋಗೋದು? ಯಾಕೆ ಹೋಗ್ಬೇಕು, ಇಲ್ಲಾರ ಮಳೆ ಬರ್ತಾನೆ ಇರ್ತದೆ. ಮಳೆ ಬರ್ತದೆ. ಬೇಡಕ ಬರಲ್ಲ ಪಿ, ಮಳೆ ಬರ್ತದೆ. ಆರಾಮಾಗಿ ಸವಿತಾ ನೀನು ತಂಗಿರೋ ಮನೆ ಕಡೆ ನಾವೆಲ್ಲ ಆಚೆ ಬಿದ್ದೀವಿ ಬಾ. ಇಲ್ಲ ಹೋಗ್ಲೇಬೇಕು. ಅಪ್ಪಿ ಮಳೆ ಕಂಡ್ರ ಎಲ್ಲ ಕಟ್ಕೊಂಬೇಡ. ಸುಮ್ಮನೆ ಏನಕ್ಕೆ ಬಾಳ ಇವಾಗ ಇಷ್ಟೊಂದಾಗ ನೀ ಮನೆ ನೀನು ಮುಗಿಸ್ಕೊಂಡು ಸುಮ್ಮನೆ ನಾವು ಮುಗಿಸ್ಕೊಂಡಂಗಲ್ಲೇ. ಎಂತ ಫ್ರೆಂಡ್ಶಿಪ್ ಅಲ್ಲ ನಿಂದು, 10 ಗಂಟೆ ಮನೆ ಕಳ್ಸ್ತಾ ಇದೆಯಾ ಅಂತ ಹೇಳ್ಕೊಂಡ ಅಪ್ಪಿ, ನನ್ನ ಬೈತಾರ್ಕೊಳ್ಳ ನೀ ನೋಡೋ 9:09 ಕಣಲ್ಲ. ಈ ಕಾಲೇಜಿಗೆ ಹೋಗ್ಬೇಕು ಹಂಗೆ ಹಿಂಗೆ ಅಂತ ಹೇಳ್ಕೊಂಡ್ ಬಂದು ಅದು ಒಂಚೂರು ನೋಡು, ಅದು ಬಬಲ್ ರ್ಯಾಪಿಂಗ್ ಮಾಡ್ಕೊಂಡ್ಬಿಡು. ಮಾಡ್ಕೊಂತೀವಿ ಇದೆಲ್ಲ 9:00 ಹುಷಾರೋಳು ಆರಿಗೆ ಹೋಗಲ್ಲ. ಆಮೇಲೆ ಅಲ್ಲೋಗಿ ಇದಕ್ಕೆ ಇಲ್ಲ ಶುರು ಮಾಡಿದೆ ಹುಷಾರ್ ಕಣ ಉಳ್ಸ್ಕೊಬೇಕಾರೆ ಉಳ್ಕಿಡ್ಕೊಂಡು ಆಮೇಲೆ ಪಲ್ಟಿ ಹೊಡ್ತೀಯ. ಈ ಹೆಲ್ಮೆಟ್ ಇದಲ್ಲ 2 ಹಾಕೊಳಕ್ ಬಿಡಿ ನೀವು ಹಂಗಾರೆ. ಹುಷಾರಾಗಿ ಹಾಕೊಳೋಗ 6 ನಿಮಿಷ ಉಳಿಸ್ಬಿಡಿ ಅವಳನ್ನ. ಈಗ ಅವ್ನು ಹಿಡ್ಕೊಳ್ಳಿಲ್ಲ ಹಾರ್ಕೊಂಡು ಹೋಗ್ತೀನಿ. ಇದಾಗ ಕರ್ಕೊಂಡೋಗು. ಬಾಯ್ 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 ಬಾಯ್. ಫೋನೇ ಮಾಡೋ, ಮೆಸೇಜ್ ಏನು ಬೇಡ, ನಾವೇ ಮಾಡ್ತೀವಿ. ಇನ್ನೊಂದು ಪ್ಯಾಕ್ ಮಾಡ್ತೀವಿ. ಇನ್ನೊಂದು ಕರೆಕ್ಟಾಗಿ 10 ಗಂಟೆ ವರ್ಷಕ್ಕೆ ಸಮಿತಿ ಬಿಟ್ಟಿರ್ತಾನೆ. 10 ವರ್ಷಕ್ಕೆ ಮನೆಗೆ ಇರ್ತಾನೆ. ಅದು ಊರು ಮುಂದಕ್ಕೆ ನೋಡ್ಕೊಂಡು ಹೆಂಗೆ ಗೊತ್ತಾನೆ ಇವಾಗ ಕೇಳಿಸ್ಕೊ. ಅಲ್ಲೂ ಸ್ವಲ್ಪ ಟರ್ನಿಂಗ್, ಅಲ್ಲಿಂದ ಹೊಡ್ತಾನೆ. ಹೊಂಟ್ರಾ ಯಾಕೆ ಮಕ್ಕ ಸೆಪ್ಪೆ ಆಯ್ತು? ಕಿರಣ ಹೋಗಿ ಬೇಜಾರಾಯ್ತಾ? ಏನಿಲ್ಲ ಬಾ, ನಾವು ಹೋಗೋದು ಬೆಳಗ್ಗೆ ಹೊಡಿ. ಮುಗೀತವು ಬರ್ತಡೇ ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ. ಈ ವರ್ಷ ಅಂತೂ ಒಂಥರ ಏನೋ ಸ್ಪೆಷಲ್ ಏನೇನು ಆಗೋಯ್ತು. ಇಷ್ಟೊಂದು ಜನ, ಇಷ್ಟೊಂದು ಕೇಕು, ಒಳ್ಳೆ ಕತೆ. ತಾಯಿ ನಾನು ಹೋದ ವರ್ಷ ನಾನು ಬರ್ತಡೇ ಹೆಂಗಿತ್ತು ಹೇಳು? ದೇವಸ್ಥಾನಕ್ಕೆ ಹೋಯ್ತೀವಿ ನಾವು. ದೇವಸ್ಥಾನಕ್ಕೆ ಹೋಗಿ ಬಂದೆ, ಒಂದೇ ಕೇಕ್ ಬಂದಿತ್ತು ಅಷ್ಟೇ. ಲಾಗ್ ಮಾಡಿಲ್ಲ ಅವಾಗ. ಯೂಟ್ಯೂಬ್ ಮಾಡ್ತಾರೆ ಇನ್ನು ಸ್ಟಾರ್ಟ್ ಮಾಡಿ ಅವಾಗ 10,000 ಕಂಪ್ಲೀಟ್ ಆಗಿದೆ ಇನ್ಸ್ಟಾಗ್ರಾಮ್ ಅಂದು. ಇವಳು ಕರ್ಕೊಂಡಿದ್ದೆ 5 ಖುಷಿಗೆ 10,000 ಬರಮ್ಮ ಅಂತ. ಇವಳೇ ಗಾಡಿ ಓಡಿಸಿ R15 ಎಲ್ಲ ಓಡಿಸಿದ್ಲು ಅವತ್ತು. 2 ಮಿಲಿಯನ್ ಹೊಂಟೋಗ್ಬಿಟ್ಟಿತ್ತು ಒಂದೇ ಸಲ. ಏನು ಹೇಳ್ತೀರಾ? ಒಂಥರ ಇವಳು ನನ್ನ ಚಾನಲ್ಗೆ, ನನ್ನ ಬೆಳವಣಿಗೆಗೆಲ್ಲ ಒಂಥರ ಇವಳಿದ್ದಂಗೆ, ಅದೃಷ್ಟ ದೇವತೆ ಇದ್ದಂಗೆ. ಲಕ್ಕು ಅದೃಷ್ಟ ದೇವತೆ ಇದ್ದಂಗೆ. ಮುಖಣ ಏನಪ್ಪ ಏನು ಇಲ್ವಲ್ಲ ನಂಗೆ ಏನೇ ತಾಯಿ ಅಂತಂದ್ರೆ ಬಾ ಹೆಂಗ್ ತಲೆ ಕಟ್ಟ ಅಂತ ಏನೋ ಮಾಡೋಣ ಅವಾಗ ಅವ್ರ ಅಪ್ಪ ಅಂತ. ಹಂಗೆ ಕತೆ. ಮೇಡಮ್ ಹೋದಾಗಿಂದ ನಮ್ಮ ಮನೆ ಇದು ಆಗೋಯ್ತು.